noted that the sum of tax devolution is projected to decline from 2019-20 to 2021 for 3 states, namely Karnataka, Mizoram and Telangana. Hence, we have provided grants to these states aggregating to 6,764 crores. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಫೈನಾನ್ಸ್ ಕಮಿಷನ್ ಅವರೇ ಹೇಳಿದ್ದಾರೆ, ನಾವು ಗಮನಿಸಿದ್ದೇವೆ ನಮ್ಮ ಶಿಫಾರಸ್ಸಿನಿಂದ ಕರ್ನಾಟಕಕ್ಕೆ ಬರುವ ಹಣ 19-20ಕ್ಕೆ ಹೋಲಿಕೆ ಮಾಡಿದಾಗ 20-21ರಲ್ಲಿ 5,495 ಕೋಟಿ ಕಡಿಮೆ ಆಗ್ತಾ ಇದೆ. ಕರ್ನಾಟಕಕ್ಕೆ ಬರುವ ಅನುದಾನ ಕಡಿಮೆ ಆಗ್ತಾ ಇದೆ. ಆ ಕಾರಣದಿಂದ ಕರ್ನಾಟಕಕ್ಕೆ 5,495 ಕೋಟಿ ಅನುದಾನವನ್ನ ವಿಶೇಷವಾಗಿ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ. ಸೊ ಇಂಗ್ಲಿಷ್ ಫುಲ್ ಓದ್ಬಿಡ್ತೇನೆ ಇನ್ನೊಂದು ಬಾರಿ, ಸೊ ದಟ್ ಕಾಂಪ್ರಹೆನ್ಸಿವ್ ಆಗಿ ತಮಗೆ ಅರ್ಥ ಆಗಲಿ ಅಂತ. We believe that during 2020-21, no state should, as a result of our recommendation, get less than the total amount received in 1920. It is believed that this is a sound principle and should be adhered to. We have noted that the sum of tax devolution is projected to decline from 2019-20 to 2021 for 3 states, namely Karnataka, Mizoram and Telangana. Hence, we have provided grants to these states. For Karnataka, ಅವರು ಲೆಕ್ಕ ಹಾಕಿದ್ದಾರೆ 2019-20 ಅಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಬಂದಿದ್ದು 36,675 ಕೋಟಿ 1920. 2021ಗೆ 31,180 ಕೋಟಿಗೆ ಕುಸಿದಿದೆ. 19-20ರಲ್ಲಿ ರಾಜ್ಯಕ್ಕೆ ಬಂದಿದ್ದು 36,675 ಕೋಟಿ. 20-21ನೇ ಸಾಲಿಗೆ 31,180 ಕೋಟಿಗೆ ಕುಸಿದಿದೆ. ಆ ಕುಸಿತವಾಗಿರುವ 5,495 ಕೋಟಿಯನ್ನ ಸರಿದೂಗಿಸಿಕೊಡಬೇಕು ಅನ್ನೋ ಶಿಫಾರಸನ್ನ ಹಣಕಾಸು ಆಯೋಗದವರು ಇದು ಮಾಡಿದ್ದಾರೆ. ಇದ್ಯಾವುದು ನನ್ನ ಪದಗಳು ಅಲ್ಲ, ಫೈನಾನ್ಸ್ ಕಮಿಷನ್ ನಲ್ಲಿ ಅವರ ಶಿಫಾರಸ್ಸಿನಲ್ಲಿ ಇರ್ತಕ್ಕಂಥ ಪದಗಳು. ನಾನು ಯಾವುದು ಈ ಪದ ಅಲ್ಲಿರೋದನ್ನೇ ಓದಿ ಹೇಳ್ತಾ ಇದ್ದೇನೆ. ಫೈನಾನ್ಸ್ ಕಮಿಷನ್ ಅಲ್ಲಿ ಇರುವಂತ ಇಲ್ಲಿ ತಾವು ನೋಡಬಹುದು, ಪೇಜು 36, ಪ್ಯಾರಾಗ್ರಾಫ್ 4.9, ಟೇಬಲ್ 4.2, ರೆಕಮೆಂಡೇಶನ್ ಫಾರ್ ಸ್ಪೆಷಲ್ ಗ್ರಾಂಟ್ ಕರ್ನಾಟಕ 5,495 ಕೋಟಿ. ನಾನು ಬರೀ ಪ್ರಿಂಟ್ ಔಟ್ ತಗೊಂಡು ಬಂದಿಲ್ಲ, ಪುಸ್ತಕವನ್ನೇ ತಗೊಂಡು ಬಂದಿದೆ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅನುದಾನ ಜಾಸ್ತಿ ಆಗುವಂತಹದ್ದು ಕರ್ನಾಟಕದ ವಿಷಯದಲ್ಲಿ ಕೋತ ಆಗಿದೆ, ಕುಸಿತ ಆಗಿದೆ. ಎಷ್ಟು ಕುಸಿತ ಆಗಿದೆ? 5,495 ಕೋಟಿ ಬಿದ್ದೋಗಿದೆ ಕರ್ನಾಟಕಕ್ಕೆ ಬರುವ ಅನುದಾನ. ಹಾಗಾಗಿ ಆ 2020-21ನೇ ಸಾಲಿನಲ್ಲಿ ಕರ್ನಾಟಕಕ್ಕೆ 5,495 ಕೋಟಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಜ್ಯಕ್ಕೆ ವರ್ಷದಿಂದ ವರ್ಷಕ್ಕೆ ಬರುವ ಅನುದಾನ ಜಾಸ್ತಿ ಆಗಬೇಕು, ಕಡಿಮೆ ಆಗುವಂತಹದ್ದು ನೀತಿ ಅಲ್ಲ, ಸರಿಯಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಹೋದ ವರ್ಷ ಬಂದಷ್ಟಾದ್ರೂ ಬರಬೇಕು, ಅದಕ್ಕಿಂತ ಕಡಿಮೆ ಆಗಬಾರದು. ವಿ ಬಿಲೀವ್ ದಿಸ್ ಇಸ್ ಎ ಸೌಂಡ್ ಪ್ರಿನ್ಸಿಪಲ್ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೋಸ್ಕರ 5,495 ಕೋಟಿ ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಈಗ ಈ ಪ್ರಶ್ನೆ ಸತ್ಯಾಂಶ ಏನು ಅನ್ನೋದು ಸ್ಪಷ್ಟ ಆಯಿತು ಅಂತ ಹೇಳಿದ್ರೆ, ಇದರ ಬಗ್ಗೆ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು?